ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೆಂಚುರಿ ವ್ಲಾಗ್ಸ್. ಇದು ಮಂಡೇ ಈವ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಮಂಡೇ ಈವ್ನಿಂಗ್ ಈಗ ಸ್ವಲ್ಪ ನಾಳೆಗೆ ಅಂತ ಹೇಳಿ ಕಾಳುಗಳನ್ನೆಲ್ಲ ನೆನೆಸಿಡೋಣ ಅಂತ ಹೇಳಿ ನೆನೆಸಿಡ್ತಾ ಇದ್ದೀನಿ. ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ನೆನೆಸಿಡ್ತಾ ಇರೋದು. ನಾನಿಲ್ಲಿ ಕಾಬೂಲ್ ಕಡಲೆ ಒಂದು ಬೌಲ್ ಆಗುವಷ್ಟು ಮತ್ತು ಒಂದು ಬೌಲ್ ಆಗುವಷ್ಟು ಹೆಸರು ಕಾಳು, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಇಷ್ಟು ತಗೊಂಡಿದ್ದೀನಿ. ಹಾಗೆ 1 ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, ಇದೆರಡನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೆನೆ ಇಡ್ತೀನಿ. ಓವರ್ ನೈಟ್ ಪೂರ್ತಿ ಇದು ನೆಂದಿರುತ್ತೆ. ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೋದು ಅಂತ ಹೇಳಿ ನೆನೆ ಇಟ್ಟಿರೋದು. ಹಾಗೆ ಈ ಎಲ್ಲ ಕಾಳುಗಳನ್ನು ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ನೀರು ತುಂಬಿ ಈಗ ಪ್ಲೇಟ್ನ ಮುಚ್ಚಿ ರಾತ್ರಿ ಪೂರ್ತಿ ಇದನ್ನು ನೆನೆಯೋಕ್ಕೆ ಬಿಡ್ತೀನಿ. ಈ ಥರ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ನಾಳೆಗೆ ಏನು ಅಡುಗೆ ಮಾಡೋದು, ಏನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನೈಟೇನೆ ಎಲ್ಲನೂ ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ನಾಳೆಗೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನೆನೆ ಇಟ್ಟಿದ್ದಂಥ ಕಾಳುಗಳು ಇದಿತ್ತಲ್ವ, ಇದನ್ನು ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಹೆಸರು ಕಾಳು ನಾನು ನೆನೆ ಇಟ್ಟಿದ್ದೆ ಅಲ್ವಾ, ಅದನ್ನು ಒಂದು 2 ಡೇಸ್ ಹಾಗೆ ಬಿಡ್ತೀನಿ. ಅದು ಒಂದು ರಾತ್ರಿ ಪೂರ್ತಿ ನೆನೆಯೋಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಅದರಲ್ಲಿ ನೀರಿರೋದನ್ನು ತೆಗೆದು ಮತ್ತೆ ಅದನ್ನು ಹಾಗೆ ಬಿಡ್ತೀನಿ. ಅದು ಮೊಳಕೆ ಪೂರ್ತಿ ಬಂದಿರುತ್ತೆ ಅಲ್ಲಿ ತನಕ. ಇನ್ನು ನಾನು ಕಾಬೂಲ್ ಕಡಲೆ ನೆನೆ ಇಟ್ಟಿದ್ದೆ, ಕಡಲೆ ಬೀಜನೂ ನೆನೆ ಇಟ್ಟಿದ್ದೆ, ಅದನ್ನು ನೀರೆಲ್ಲ ತೆಗೆದು ಮತ್ತೊಂದು ಸರಿ ವಾಶ್ ಮಾಡಿ ಎತ್ತಿಡ್ತೀನಿ. ಹಾಗೆ ನಾನಿಲ್ಲಿ ನೆನೆ ಇಟ್ಟಿದ್ದೆ ಅಲ್ವಾ ಮೆಂತ್ಯ ಕಾಳು ಮತ್ತು ಸೋಂಪು, ಈ ನೀರನ್ನು ಕುಡಿತೀನಿ. ಬೇಕಿದ್ರೆ ಅದು ಕಾಳು ನಾವು ನೆನೆ ಇಟ್ಟಿರ್ತೀವಲ್ಲವ ಮೆಂತ್ಯ ಕಾಳು ಮತ್ತು ಸೋಂಪು, ಅದನ್ನು ಕೂಡ ತಿನ್ನಬೇಕು. ಇದು ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರಾದರೂ ವೆಯ್ಟ್ ಲಾಸ್ ಜರ್ನಿಲಿದ್ರೆ ಅಥವಾ ಯಾರಿಗಾದ್ರೂ ಮೆನ್ಸ್ಟ್ರುವಲ್ ಸೈಕಲ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂದರೆ ಅವ್ರಿಗೆ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಬರೀ ಮೆಂತ್ಯ ಕಾಳನ್ನು ನೆನೆ ಇಟ್ಟು ಕೂಡ ಕುಡಿದು ಮತ್ತು ಆ ಕಾಳನ್ನು ತಿನ್ಬೋದು. ತುಂಬಾ ಒಳ್ಳೆಯದು ಹೆಲ್ತ್ಗೆ. ಹೇಳ್ತಾ ಇದ್ದರೆ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ. ನಾನು ನೆನೆ ಇಟ್ಟಿದ್ದಂಥ ಮೆಂತ್ಯ ಕಾಳನ್ನು ನೀರು ಕುಡಿದು ಹಾಗೆ ಮೆಂತ್ಯ ಕಾಳು ಅದನ್ನು ತಿಂದು ಈಗ ನಾನು ನಿನ್ನೆ ನೈಟ್ ಪಾತ್ರೆ ಎಲ್ಲ ವಾಶ್ ಮಾಡಿ ಕೌಂಟರ್ ಟಾಪ್ ಹಾಗೆ ಗ್ಯಾಸ್ ಸ್ಟವ್ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸಿ ಇಟ್ಟಿದ್ದೆ. ಈಗ ಮತ್ತೆ ನಾನು ಮಾರ್ನಿಂಗ್ ಎದ್ದು ಕುಕಿಂಗ್ ಮಾಡೋಕ್ಕೂ ಮುಂಚೆನೇ ಒಂದ್ಸರಿ ನೀಟಾಗಿ ಒರೆಸ್ಕೊಳ್ತೀನಿ ಗ್ಯಾಸ್ ಮತ್ತು ಕೌಂಟರ್ ಟಾಪ್ ಇದೆಲ್ಲನೂ. ಡೈಲಿ ಇದೇ ಥರ ಮಾಡಿ ನನಗೆ ಅಭ್ಯಾಸ. ನೈಟ್ ಟೈಮ್ ನಾವು ಹೇಳೋಕ್ಕಾಗಲ್ಲ, ಜಿರಳೆ ಏನಾದರೂ ಇದ್ದರೆ ಓಡಾಡಿರುತ್ತೆ ಮತ್ತು ಹಾಗಾಗಿರುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ನಾನು ಮತ್ತೆ ಮಾರ್ನಿಂಗ್ ಎದ್ದು ಇದನ್ನು ನೀಟಾಗಿ ಒಂದ್ಸರಿ ಎಲ್ಲನೂ ಒರೆಸ್ಕೊಂಡು ಆಮೇಲೆ ನಾನು ಏನೇ ಅಡುಗೆ ಮಾಡೋದಿದ್ರು ಅದನ್ನು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ಡೈಲಿ ನೈಟ್ ಅಡುಗೆ ಆದಮೇಲೆ ಊಟ ಆದಮೇಲೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಕ್ಲೀನ್ ಮಾಡಿಟ್ಟಿರ್ತೀನಿ. ಇನ್ನು ಮಾರ್ನಿಂಗ್ ಎದ್ದು ಒಂದ್ಸರಿ ಇನ್ನೊಂದ್ಸರಿ ನೀಟಾಗಿ ಒರೆಸ್ಕೊಳ್ಳೋದು ಅಷ್ಟೇ ಮಾಡೋದ್ರಿಂದ ನಮಗೂ ಮಾರ್ನಿಂಗ್ ಎದ್ದ ತಕ್ಷಣ ಕಿಚನ್ ನೋಡಿದಾಗ ಕ್ಲೀನ್ ನೀಟಾಗಿರುತ್ತೆ. ತುಂಬ ಒಂಥರ ಏನಪ್ಪ ಹೀಗಿದೆ ಕಿಚನ್ ನೋಡಿದ ತಕ್ಷಣ ಅಂತ ಅನಿಸ್ಬಾರ್ದು. ಇನ್ನು ನಾನು ಕಾಬೂಲ್ ಕಡಲೆನ ನೆನೆ ಇಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಅಥವಾ ಅದನ್ನು ಸ್ಟೀಮ್ ಬೇಕಿದ್ರೂ ಮಾಡ್ಕೊಳ್ಬೋದು. ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಕಾಬೂಲ್ ಕಡಲೆ ನೆನೆ ಇಟ್ಟಿದ್ದಂಥ ಕಾಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ವಾಂಗಿಬಾತ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ದಮ್ ಕಟ್ಟಿ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದು ಕುಕ್ಕಿಂಗ್ ಆಯಿಲ್ನ ಬಳಸ್ತೀರಿ ಅದೇ ಆಯಿಲ್ನ ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆ ತುಪ್ಪ 2 ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸಣ್ಣದು, ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಘಮ. ಹಾಗೆ ನಾನಿಲ್ಲಿ ಒಂದು 4-5 ಎಸಳು ಬೆಳ್ಳುಳ್ಳಿನ ಜಜ್ಜಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಹೈಬ್ರಿಡ್ ಟೊಮೆಟೊನ ಬಳಸ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡ ನಂತರ ನಾನಿಲ್ಲಿ ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾನು 2 ದಿನಕ್ಕೆ ಮುಂಚೆನೇ ಬಟಾಣಿನ ನೆನೆ ಇಟ್ಟಿದ್ದೆ. ಇದು ಚೆನ್ನಾಗಿ ನೆಂದ್ಕೊಂಡಿತ್ತು, ಹಾಗೆ ಇವಾಗ ಬಳಸ್ಕೊಳ್ತಾ ಇದ್ದೀನಿ.
ಇಲ್ಲ ಅಂದರೆ ನೀವು ಹಸಿ ಬಟಾಣಿ ಹೊರಗಡೆಯಿಂದ ಸಿಗುತ್ತೆ ನೋಡಿ, ಅದನ್ನು ಬೇಕಿದ್ರೂ ತೊಗೊಂಡು ಬಂದು ಸ್ಟೋರ್ ಮಾಡ್ಕೊಳ್ಬೋದು. ಈಗ ಈ ಬಟಾಣಿನ ಹಾಕಿ ಮತ್ತೆ ಇದನ್ನು ಒಂದು 2ರಿಂದ 3 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಇದೇ ಥರ ಬಾಡಿಸ್ಕೊಂಡು ಕುಕ್ ಮಾಡ್ಕೊಳ್ಬೇಕು. ಮತ್ತು ನಾನಿಲ್ಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಹಾಗೆ ನಾನು ಬೇಯಿಸ್ಕೊಂಡಿದ್ದಂಥ ಕಾಬೂಲ್ ಕಡಲೆ ಹಾಗೆ ಕಡಲೆ ಬೀಜನ ನೆನೆ ಇಟ್ಟಿದ್ದೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಸೌತೆಕಾಯಿನ ವಾಶ್ ಮಾಡಿ ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ರಿಚ್ ಆ್ಯಂಡ್ ಹೈ ಪ್ರೋಟೀನ್ ಆಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಇದಿಷ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಇದು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ರೆ ಆಯಿತು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿನೇ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ವಾಂಗಿಬಾತ್ನ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಅದು ಕೂಡ ರೆಡಿ ಆಯಿತು. ನಾನು ಇದಕ್ಕೆ ಬಳಸಿರೋದು ಹೋಮ್ ಮೇಡ್ ವಾಂಗಿಬಾತ್ ಪೌಡರ್. ತುಂಬಾ ರುಚಿಯಾಗಿರುತ್ತೆ. ಯಾವಾಗಲೂ ಗೊಜ್ಜು ಮಾಡಿಕೊಂಡು ವಾಂಗಿಬಾತ್ನ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ದಮ್ ಕಟ್ಟಿ ವಾಂಗಿಬಾತ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ವಾಂಗಿಬಾತ್ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೆ. ಮಿಡ್ಲಲ್ಲಿ ಇದು ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಹಾಗಾಗಿ ಇದು ಪೂರ್ತಿ ವಿಡಿಯೋ ರೆಸಿಪಿನ ನಿಮಗೆ ಹೇಳೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಿಮಗೆ ಇದರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಖಂಡಿತ ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ಪೂಜೆ ಮಾಡಬೇಕು ಮತ್ತು ಹೊರಗಡೆ ಕೂಡ ಹೋಗೋದಿತ್ತು. ಮತ್ತು ಇವತ್ತು ನನ್ನ ಹಸ್ಬೆಂಡ್ ಅವ್ರ ಅಪ್ಪದು ವರ್ಷದ ತಿಥಿ. ಹಾಗಾಗಿ ನಾವು ಅಲ್ಲಿಗೆಲ್ಲ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಈಗ ಫ್ರೆಶ್ ಅಪ್ ಆಗಿ ಎಲ್ಲನೂ ರೆಡಿ ಆಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಕೆಲಸ ಇದೆ, ಅವರು ಆಫೀಸ್ಗೆ ಹೋಗಿದ್ದಾರೆ. ಅವರು ಈವ್ನಿಂಗ್ ಬರ್ತಾರೆ. ಅಷ್ಟರಲ್ಲಿ ನಾನು ನನ್ನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ರೆಡಿ ಆಗಿ ಇರಬೇಕು. ಈಗಂತೂ ವೆದರ್ ಸಖತ್ತಾಗಿರುತ್ತೆ ಅಲ್ವಾ, ಮಳೆ ಬರ್ತಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ನೋಡೋದಕ್ಕೆ ಸಖತ್ತಾಗಿರುತ್ತೆ. ನನಗಂತೂ ಈ ರೀತಿ ಮಳೆ ಬರ್ತಿರುವಾಗ ಹೊರಗಡೆ ನಿಂತ್ಕೊಂಡು ನೋಡೋದೇ ತುಂಬ ಖುಷಿ. ಹಾಗೆ ಇನ್ನು ಇವತ್ತು ಈವ್ನಿಂಗ್ ಅಡುಗೆಗೆ ಮಟನ್ ಸಾಂಬಾರ್ ಹಾಗೆ ಮುದ್ದೆನ ಮಾಡ್ತಾ ಇದ್ದೀವಿ. ಇವತ್ತು ನನ್ನ ಹಸ್ಬೆಂಡೇ ಕುಕ್ ಮಾಡ್ತಾ ಇರೋದು ಮಟನ್ ಸಾಂಬಾರ್. ಅವರು ಒಂದು ಕಡೆ ಅಡುಗೆ ಮಾಡ್ತಾ ಇದ್ರು, ಹಾಗೆ ಇನ್ನೊಂದು ಸೈಡು ನಾನು ಮುದ್ದೆಗಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಅಂದರೆ ಅವ್ರಿಗೆ ಏನೇನು ಅಡುಗೆ ಮಾಡೋದಕ್ಕೆ ಬೇಕು ಅದನ್ನೆಲ್ಲ ತೆಗೆದುಕೊಡ್ತಾ ಇದ್ದೆ. ಅವ್ರಿಗೆ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅಂತ ಗೊತ್ತು, ಬಟ್ ಆದ್ರೂ ಅವ್ರು ತೊಗೊಂಡು ಬರಲ್ಲ. ಅವ್ರಿಗೆ ಯಾರಾದರೂ ತೆಗೆದು ಕೊಟ್ಟರೆ ಅವರು ಅಡುಗೆ ಮಾಡ್ತಾರೆ, ಆ ಥರ ಅವರು. ಹಾಗೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ಕೊಳ್ತಾ ನಿಂತಿದ್ದೆ. ಹಾಗೆ ಅವರು ಇದನ್ನು ಕೂಡ, ಈ ರೆಸಿಪಿನೂ ಕೂಡ ಶೇರ್ ಮಾಡಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ರು ಒಂದಷ್ಟು ಸ್ವಲ್ಪ. ಆ ವಿಡಿಯೋನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗಿಂದ ನಿಮಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಅಥವಾ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.